ಏನನ್ನ ಚಟ್ನಿ ಗಮನಿಸಿದಾಯ್ತಾ? ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ನಳ ಮಹಾರಾಜ ಅಂದರೆ ಇವರೇ. ನಾವು ಮಾಡೋ ಅಡುಗೆಗಿಂತ ಒಂದು 2ರಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ನಾವು ಒಗ್ಗರಣೆ ಹಾಕಿದ್ರೆ ಸುಮ್ಮನೆ ಒಂದು ಸಾಸಿವೆ, ಕಡಲೆಬೇಳೆ, ಕರಿಬೇವು ಸೊಪ್ಪು ಹಾಕ್ತೀವಿ. ಇವರು ಇರೋದು ಬರೋದು ಎಲ್ಲ ಏನೇನೈತೆ ಕಾಳು ಕಡಿ ಎಲ್ಲ ಹಾಕ್ಬಿಟ್ಟು ಒಂದಷ್ಟು ಒಗ್ಗರಣೆ ಹಾಕ್ತಾರೆ. ಗಮ್ ಅಂತ ಐತೆ ಚಟ್ನಿ. ಬನ್ನಿ ನಾಷ್ಟ ಮಾಡ್ಕೊಂಡು ಹೋಗಿರಂತೆ. ಎಲ್ರಿ ಸ್ವಲ್ಪ ತೆಗೆದ್ಬಿಟ್ಟು ತೋರಿಸ್ರಿ ಅದನ್ನು ಕ್ಲೀನಾಗಿ ಅಲ್ಲಾಡಿಸ್ಬಿಟ್ಟು. ಗಮ್ ಅಂತ. ಇನ್ನು ಒಗ್ಗರಣೆ ಹಾಕಿಲ್ಲ, ಒಗ್ಗರಣೆ ಹಾಕ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಚಟ್ನಿಗೆ ಒಗ್ಗರಣೆ ಬೀಳ್ತಾ ಇದೆ. ಸಾಕತ್ತಾಗಿರುತ್ತೆ ಚಟ್ನಿ. ನಾನು ಮೊನ್ನೆ ಮಾಡಿದ್ದಾಗ ತಿಂದೆ, ತುಂಬ ಚೆನ್ನಾಗಿತ್ತು ಚಟ್ನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಕಡೆ ತರಕಾರಿ ಇಡ್ಲಿ ಮಾಡಿಸ್ಕೊತವ್ರೆ. ಸೊ ಶ್ವೇತಕ್ಕಂತೂ ರೆಸ್ಟ್ ಇಲ್ಲ. ಏನು ಶ್ವೇತಾ? ಹೌದಕ್ಕ, ರೆಸ್ಟ್ ಇಲ್ಲ. ಕೈಗೆ ಜ್ವರ ಬಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಮ್ಮಿ ಕೂತವ್ರೆ. ಮಮ್ಮಿದು ಇಷ್ಟೇ ಕೆಲಸ. ಮಕ್ಕಳೆಲ್ಲ ರೆಡಿಯಾಗಿ ಹೋಗೋವರೆಗೂ ಸ್ವಲ್ಪ ಬ್ಯುಸಿ ಇರ್ತಾರೆ. ಅವ್ರಿಗೆ ತಿನ್ನಿಸೋದು ಅದು ಇದೆಲ್ಲ ಮಾಡ್ತಾರೆ. ಅವ್ರು ಹೋದ್ಮೇಲೆ ಫುಲ್ ಫ್ರೀ. ಹಾಯ್ ಕ್ಯಾಮ್ರಾ ಇಲ್ಲಿ. ಹಾಯ್. ಸೊ ಮಮ್ಮಿಗೆ ಸೀರಿಯಲ್ ಹಾಕ್ಕೊಟ್ಟಿದ್ದೀವಿ. ಸೀರಿಯಲ್ ನೋಡ್ಕೊಂಡು ಕೂತವ್ರೆ. ಇನ್ನೂ ನಾಷ್ಟ ಇಲ್ಲ, ಹೊಟ್ಟೆ ಹಸಿತಾ ಐತೆ. ಗಮ್ ಅಂತ ಚಟ್ನಿ, ತರಕಾರಿ ಇಡ್ಲಿ ರೆಡಿ ಆಗ್ತೈತೆ. 2 ನಿಮಿಷ ವೆಯ್ಟ್ ಮಾಡಿರಿ. ಸೊ ಫ್ರೆಂಡ್ಸ್, ರಂಗೋಲಿ ಪುಡಿನ ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು ನೀವು ರಂಗೋಲಿನ ಹಾಕಿದ್ರೆ ಅದು ಡ್ರೈ ಆದಮೇಲೆ, ಈಗ ನಾವು ಪುಡಿ ಹಾಕಿದ್ರೆ ಏನಾಗುತ್ತೆ, ಓಡಾಡಬೇಕಂದ್ರೆ ಸೀರೆಕ್ಟಾಗಿ ಎಲ್ಲ ಹೋಗೋದು, ಮತ್ತು ಮಕ್ಕಳನ್ನ ಓಡಾಡಬೇಕಂದ್ರೆ ಎಲ್ಲ ಹಾಳಾಗೋದಾಗುತ್ತಲ್ಲ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಇದಿನ್ನೂ ಡ್ರೈ ಆಗಬೇಕು. ಡ್ರೈ ಆದರೆ ನೀವು ಒರೆಸೋವರೆಗೂ ಹೋಗೋದಿಲ್ಲ, ಹಾಗೆ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಕಲರ್ ಏನಾದರೂ ಇದ್ದರೆ ಟೈಲ್ಸು, ಅಲ್ಲಿ ನೀವು ಒದ್ದೆ ಮಾಡಿಬಿಟ್ಟು ರಂಗೋಲಿ ಪುಡಿನ ಈ ಥರ ನೀರು ಹಾಕ್ಬಿಟ್ಟು ಹಾಕಿ ನೋಡಿ, ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನಾನು ಇವಾಗ ಈ ಥರ ಹಾಕಿದ್ದೀನಿ. ನಾವು ಹೊರಿಸೋವರೆಗೂ ಹೋಗಲ್ಲ ಫ್ರೆಂಡ್ಸ್. ಇದು ಬಟ್ಟೆ ತಾಗೋದ್ರೂ ಹೋಗಲ್ಲ, ಮಕ್ಕಳು ಓಡಾಡ್ಬೇಕಾದ್ರೆ ಏನಾದರೂ ಕಾಲು ತಾಗಿಸ್ಕೊಂಡು ಓಡಾಡಿದ್ರು ಕೂಡ ಇದು ಹೋಗೋದೇ ಇಲ್ಲ, ಅಷ್ಟು ನೀಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ. ಮನೇಲಿ ಪೂಜೆ ಆಯಿತು, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಯಾಕಂದರೆ ಅಲ್ಲಿ ಭಜನೆ ನಡೀತಾ. ಸೊ ಫ್ರೆಂಡ್ಸ್, ದರ್ಶನ ಅಂತೂ ಆಯಿತು, ಹೋಗ್ಬಿಟ್ಟು ಬಂದೆ ದೇವಸ್ಥಾನಕ್ಕೆ. ಇವಾಗ ನಾಷ್ಟ ಏನು ಅಂದರೆ, ಎಲ್ಲ ಕೆಲಸ ಮುಗಿಸಿ ನಾವು ನಾಷ್ಟ ಮಾಡೋಷ್ಟರಲ್ಲಿ 11:30, 12 ಗಂಟೆ, 12:30, ಒಂದೊಂದ್ಸಲಿ 1 ಗಂಟೆ ಆದರೂ ಏನೂ ಆಶ್ಚರ್ಯ ಇಲ್ಲ, ಅಷ್ಟೊತ್ತಾಗ್ಬಿಡುತ್ತೆ. ನನಗಂತೂ ಬೇಗ ಪೂಜೆ ಮಾಡೋ ಅಭ್ಯಾಸ ಇಲ್ಲ. ನಿಧಾನವಾಗಿ ಪೂಜೆ ಮಾಡಬೇಕು, ನಾನು ಸಮಾಧಾನವಾಗಿ ಪೂಜೆ ಮಾಡಬೇಕು. ತುಂಬ ಹೊತ್ತು ಟೈಮ್ ಬೇಕು ನನಗೆ, ಹಾಗಾಗಿ ನಾನು ನಿಧಾನ ಮಾಡೋದು ಪೂಜೆ. ಇವಾಗ ನಾಷ್ಟ ತಿನ್ನಬೇಕು. ನಾಷ್ಟ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮಕ್ಕಳು ಇವಾಗ ಲೋಹಿತ್ ಟ್ಯೂಷನ್ಗೆ ಹೋಗಿದ್ದಾನೆ, ಮಯೂರು ಕ್ರಿಕೆಟ್ ಕ್ಲಾಸ್ಗೆ ಹೋಗಿದ್ದಾನೆ. ಸೊ ಒಂದು ಸ್ವಲ್ಪ ಹೊತ್ತು ನಾನು ಫ್ರೀ. ಸಾಮಾನೆಲ್ಲ ಇದೆ, ಮಕ್ಕಳು ಟಿಫಿನ್ ಬಾಕ್ಸು ಅದು ಇದೆಲ್ಲ ಇದೆ. ಇದನ್ನೆಲ್ಲ ತೊಳೆದ್ಬಿಟ್ಟು ಇವಾಗಲೇ ಅಡುಗೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಅಡುಗೆನ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಮಕ್ಕಳು ಟಯರ್ಡಾಗಿ ಬರ್ತಾರೆ, ಅವ್ರಿಗೆ ಬೇಗ ತಿನ್ನಿಸ್ಬಿಟ್ಟು ಬೇಗ ಮಲಗಿಸ್ಬೋದಲ್ಲ. ಹಾಗಾಗಿ ಅಡುಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇದು ಚಪಾತಿನೇ ಮಾಡೋದು, ಅದಕ್ಕೊಂದು ಪಲ್ಯ ಏನಾದರೂ ಮಾಡ್ತೀನಿ. ಬನ್ನಿ ಇವಾಗ ಬೇಗ ಸಾಮಾನೆಲ್ಲ ತೊಳ್ಕೊಂಡ್ಬಿಡೋಣ. ಸಾಮಾನು ಜಾಸ್ತಿ ಇಲ್ಲ, ಮಧ್ಯಾಹ್ನ ಸ್ವಲ್ಪ ಎಲ್ಲ ತಿಂದಿರೋಂಥದ್ದು, ಮಕ್ಕಳು ಟಿಫಿನ್ ಬಾಕ್ಸು ಇಷ್ಟು ಮಾತ್ರ ಇರೋದು.